ಔಟ್ ಗೋಯಿಂಗ್ ಪೊಲಿಟಿಕ್ಸು ನಡೆದಿದೆ, ಇನ್ಕಮಿಂಗ್ನವ್ರದ್ದು ಪೊಲಿಟಿಕ್ಸ್ ನಡೆದಿದೆ. ಈ ಎರಡು ಪೊಲಿಟಿಕ್ಸ್ ಮಧ್ಯದಲ್ಲಿ ರಾಜ್ಯದ ಜನರ ಮಾರಣ ಹೋಮ ಆಗ್ತಾ ಇದೆ. ಅಭಿವೃದ್ಧಿ ಸಂಪೂರ್ಣ ಕುಸಿತ ಆಗಿದೆ. ಲೂಟಿ ಮಾತ್ರ ಬಹಳ ಚೆನ್ನಾಗಿ ಆಗ್ತಾ ಇದೆ. ಲೂಟಿ ಮಾತ್ರ ಬಹಳ ಚೆನ್ನಾಗಿ ಆಗ್ತಾ ಇದೆ. ಅಂದ್ರೆ ಈ ಸರ್ಕಾರವೇ ಒಂದು ಲೂಟಿ ಸರ್ಕಾರ. ಇವತ್ತು ನೋಡಿದ್ದೀರಿ 5,000 ಕೋಟಿ ಎಲ್ಲೋಯ್ತು, ನಾಪತ್ತೆ, ಇನ್ನೂ ಹೇಳೋದೇ ಇಲ್ಲ, ಹೇಳೋ ಪರಿಸ್ಥಿತಿಯಲ್ಲಿ ಅವರಿಲ್ಲ. ಹೀಗೆ ಲೂಟಿ ಅಂತೂ ಬಹಳ ಆಗ್ತಿದೆ. ಜಮೀನುಗಳು ಕದಿಯುವಂಥ ಕೆಲಸ ಆಗ್ತಾ ಇದೆ. ಬಹಳ ಜನರದು ಇನ್ನು ಹೊರಗಡೆ ಬರುವಂಥದ್ದು ಬಹಳ ಇದೆ. ಹಂತ ಹಂತವಾಗಿ ಅವುಗಳನ್ನು ಕೂಡ ಹೊರಗಡೆ ಆಗ್ತೇವೆ. ಇವತ್ತು ಕೊನೆಯ ದಿನ ಅಂತ ಕಾಣುತ್ತೆ. ಇವತ್ತು ನಾವು ಕೇಳಿದ್ವಿ 1 ವಾರಕ್ಕೆ ಇದನ್ನು ಮುಂದುವರಿಸಿ ಅಂತೇಳಿ. ಮಾನ್ಯ ಮುಖ್ಯಮಂತ್ರಿಗಳು ಮನಸ್ಸು ಮಾಡಲಿಲ್ಲ. ಕಲ್ಯಾಣ ಕರ್ನಾಟಕದ ವಿಚಾರದಲ್ಲಿ ಸಂಪೂರ್ಣ ಅವರು ಬೇಜವಾಬ್ದಾರಿಯನ್ನು ತೋರಿದ್ದಾರೆ. ಯಾವುದೇ ಇಲ್ಲಿಯ ಒಂದು ವ್ಯವಸ್ಥೆಯನ್ನು ಸರಿಪಡಿಸಲಿಲ್ಲ. ರೈತರ ಸಮಸ್ಯೆ ಬಗೆಹರಿಯಲಿಲ್ಲ. ಇನ್ನು ಉಳಿದ ಎಲ್ಲ ಸಮಸ್ಯೆಗಳು ಹಾಗೇ ಬಿದ್ದಿದೆ. ಕೊನೆಗೆ ಬಂದು ಬರಿಗೈಯಲ್ಲಿ ಹೋದಂಗಾಗಿದೆ. ಈಗ ಈ ಪ್ರಾಂತ್ಯದ ಜನರ ಸಮಸ್ಯೆಗಳು ಹಾಗೆ ಉಳಿದಿದೆ. ಆದ್ರಿಂದ ಜನ ಕೂಡ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಔಟ್ ಗೋಯಿಂಗ್ ಪೊಲಿಟಿಕ್ಸು ನಡೆದಿದೆ, ಇನ್ಕಮಿಂಗ್ನವ್ರದ್ದು ಪೊಲಿಟಿಕ್ಸ್ ನಡೆದಿದೆ. ಈ ಎರಡು ಪೊಲಿಟಿಕ್ಸ್ ಮಧ್ಯದಲ್ಲಿ ರಾಜ್ಯದ ಜನರ ಮಾರಣ ಹೋಮ ಆಗ್ತಾ ಇದೆ. ಅಭಿವೃದ್ಧಿ ಸಂಪೂರ್ಣ ಕುಸಿತ ಆಗಿದೆ. ಲೂಟಿ ಮಾತ್ರ ಬಹಳ ಚೆನ್ನಾಗಿ ಆಗ್ತಾ ಇದೆ. ಲೂಟಿ ಮಾತ್ರ ಬಹಳ ಚೆನ್ನಾಗಿ ಆಗ್ತಾ ಇದೆ. ಅಂದ್ರೆ ಈ ಸರ್ಕಾರವೇ ಒಂದು ಲೂಟಿ ಸರ್ಕಾರ. ಇವತ್ತು ನೋಡಿದ್ದೀರಿ 5,000 ಕೋಟಿ ಎಲ್ಲೋಯ್ತು, ನಾಪತ್ತೆ, ಇನ್ನೂ ಹೇಳೋದೇ ಇಲ್ಲ, ಹೇಳೋ ಪರಿಸ್ಥಿತಿಯಲ್ಲಿ ಅವರಿಲ್ಲ. ಹೀಗೆ ಲೂಟಿ ಅಂತೂ ಬಹಳ ಆಗ್ತಿದೆ. ಜಮೀನುಗಳು ಕದಿಯುವಂಥ ಕೆಲಸ ಆಗ್ತಾ ಇದೆ. ಬಹಳ ಜನರದು ಇನ್ನು ಹೊರಗಡೆ ಬರುವಂಥದ್ದು ಬಹಳ ಇದೆ. ಹಂತ ಹಂತವಾಗಿ ಅವುಗಳನ್ನು ಕೂಡ ಹೊರಗಡೆ ಆಗ್ತೇವೆ. ಇವತ್ತು ಕೊನೆಯ ದಿನ ಅಂತ ಕಾಣುತ್ತೆ. ಇವತ್ತು ನಾವು ಕೇಳಿದ್ವಿ 1 ವಾರಕ್ಕೆ ಇದನ್ನು ಮುಂದುವರಿಸಿ ಅಂತೇಳಿ. ಮಾನ್ಯ ಮುಖ್ಯಮಂತ್ರಿಗಳು ಮನಸ್ಸು ಮಾಡಲಿಲ್ಲ. ಕಲ್ಯಾಣ ಕರ್ನಾಟಕದ ವಿಚಾರದಲ್ಲಿ ಸಂಪೂರ್ಣ ಅವರು ಬೇಜವಾಬ್ದಾರಿಯನ್ನು ತೋರಿದ್ದಾರೆ. ಯಾವುದೇ ಇಲ್ಲಿಯ ಒಂದು ವ್ಯವಸ್ಥೆಯನ್ನು ಸರಿಪಡಿಸಲಿಲ್ಲ. ರೈತರ ಸಮಸ್ಯೆ ಬಗೆಹರಿಯಲಿಲ್ಲ. ಇನ್ನು ಉಳಿದ ಎಲ್ಲ ಸಮಸ್ಯೆಗಳು ಹಾಗೇ ಬಿದ್ದಿದೆ. ಕೊನೆಗೆ ಬಂದು ಬರಿಗೈಯಲ್ಲಿ ಹೋದಂಗಾಗಿದೆ. ಈಗ ಈ ಪ್ರಾಂತ್ಯದ ಜನರ ಸಮಸ್ಯೆಗಳು ಹಾಗೆ ಉಳಿದಿದೆ. ಆದ್ರಿಂದ ಜನ ಕೂಡ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಔಟ್ ಗೋಯಿಂಗ್ ಪೊಲಿಟಿಕ್ಸು ನಡೆದಿದೆ, ಇನ್ಕಮಿಂಗ್ನವ್ರದ್ದು ಪೊಲಿಟಿಕ್ಸ್ ನಡೆದಿದೆ. ಈ ಎರಡು ಪೊಲಿಟಿಕ್ಸ್ ಮಧ್ಯದಲ್ಲಿ ರಾಜ್ಯದ ಜನರ ಮಾರಣ ಹೋಮ ಆಗ್ತಾ ಇದೆ. ಅಭಿವೃದ್ಧಿ ಸಂಪೂರ್ಣ ಕುಸಿತ ಆಗಿದೆ. ಲೂಟಿ ಮಾತ್ರ ಬಹಳ ಚೆನ್ನಾಗಿ ಆಗ್ತಾ ಇದೆ. ಲೂಟಿ ಮಾತ್ರ ಬಹಳ ಚೆನ್ನಾಗಿ ಆಗ್ತಾ ಇದೆ. ಅಂದ್ರೆ ಈ ಸರ್ಕಾರವೇ ಒಂದು ಲೂಟಿ ಸರ್ಕಾರ. ಇವತ್ತು ನೋಡಿದ್ದೀರಿ 5,000 ಕೋಟಿ ಎಲ್ಲೋಯ್ತು, ನಾಪತ್ತೆ, ಇನ್ನೂ ಹೇಳೋದೇ ಇಲ್ಲ, ಹೇಳೋ ಪರಿಸ್ಥಿತಿಯಲ್ಲಿ ಅವರಿಲ್ಲ. ಹೀಗೆ ಲೂಟಿ ಅಂತೂ ಬಹಳ ಆಗ್ತಿದೆ. ಜಮೀನುಗಳು ಕದಿಯುವಂಥ ಕೆಲಸ ಆಗ್ತಾ ಇದೆ. ಬಹಳ ಜನರದು ಇನ್ನು ಹೊರಗಡೆ ಬರುವಂಥದ್ದು ಬಹಳ ಇದೆ. ಹಂತ ಹಂತವಾಗಿ ಅವುಗಳನ್ನು ಕೂಡ ಹೊರಗಡೆ ಆಗ್ತೇವೆ. ಇವತ್ತು ಕೊನೆಯ ದಿನ ಅಂತ ಕಾಣುತ್ತೆ. ಇವತ್ತು ನಾವು ಕೇಳಿದ್ವಿ 1 ವಾರಕ್ಕೆ ಇದನ್ನು ಮುಂದುವರಿಸಿ ಅಂತೇಳಿ. ಮಾನ್ಯ ಮುಖ್ಯಮಂತ್ರಿಗಳು ಮನಸ್ಸು ಮಾಡಲಿಲ್ಲ. ಕಲ್ಯಾಣ ಕರ್ನಾಟಕದ ವಿಚಾರದಲ್ಲಿ ಸಂಪೂರ್ಣ ಅವರು ಬೇಜವಾಬ್ದಾರಿಯನ್ನು ತೋರಿದ್ದಾರೆ. ಯಾವುದೇ ಇಲ್ಲಿಯ ಒಂದು ವ್ಯವಸ್ಥೆಯನ್ನು ಸರಿಪಡಿಸಲಿಲ್ಲ. ರೈತರ ಸಮಸ್ಯೆ ಬಗೆಹರಿಯಲಿಲ್ಲ. ಇನ್ನು ಉಳಿದ ಎಲ್ಲ ಸಮಸ್ಯೆಗಳು ಹಾಗೇ ಬಿದ್ದಿದೆ. ಕೊನೆಗೆ ಬಂದು ಬರಿಗೈಯಲ್ಲಿ ಹೋದಂಗಾಗಿದೆ. ಈಗ ಈ ಪ್ರಾಂತ್ಯದ ಜನರ ಸಮಸ್ಯೆಗಳು ಹಾಗೆ ಉಳಿದಿದೆ. ಆದ್ರಿಂದ ಜನ ಕೂಡ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಔಟ್ ಗೋಯಿಂಗ್ ಪೊಲಿಟಿಕ್ಸು ನಡೆದಿದೆ, ಇನ್ಕಮಿಂಗ್ನವ್ರದ್ದು ಪೊಲಿಟಿಕ್ಸ್ ನಡೆದಿದೆ. ಈ ಎರಡು ಪೊಲಿಟಿಕ್ಸ್ ಮಧ್ಯದಲ್ಲಿ ರಾಜ್ಯದ ಜನರ ಮಾರಣ ಹೋಮ ಆಗ್ತಾ ಇದೆ.
ಅಭಿವೃದ್ಧಿ ಸಂಪೂರ್ಣ ಕುಸಿತ ಆಗಿದೆ. ಲೂಟಿ ಮಾತ್ರ ಬಹಳ ಚೆನ್ನಾಗಿ ಆಗ್ತಾ ಇದೆ. ಲೂಟಿ ಮಾತ್ರ ಬಹಳ ಚೆನ್ನಾಗಿ ಆಗ್ತಾ ಇದೆ. ಅಂದ್ರೆ ಈ ಸರ್ಕಾರವೇ ಒಂದು ಲೂಟಿ ಸರ್ಕಾರ. ಇವತ್ತು ನೋಡಿದ್ದೀರಿ 5,000 ಕೋಟಿ ಎಲ್ಲೋಯ್ತು, ನಾಪತ್ತೆ, ಇನ್ನೂ ಹೇಳೋರೇ ಇಲ್ಲ, ಹೇಳೋ ಪರಿಸ್ಥಿತಿಯಲ್ಲಿ ಅವರಿಲ್ಲ. ಹೀಗೆ ಲೂಟಿ ಅಂತೂ ಬಹಳ ಆಗ್ತಿದೆ. ಜಮೀನುಗಳು ಕದಿಯುವಂಥ ಕೆಲಸ ಆಗ್ತಾ ಇದೆ. ಬಹಳ ಜನರದು ಇನ್ನು ಹೊರಗಡೆ ಬರುವಂಥದ್ದು ಬಹಳ ಇದೆ. ಹಂತ ಹಂತವಾಗಿ ಅವುಗಳನ್ನು ಕೂಡ ಹೊರಗಡೆ ಆಗ್ತೇವೆ. ಇವತ್ತು ಕೊನೆಯ ದಿನ ಅಂತ ಕಾಣುತ್ತೆ. ಇವತ್ತು ನಾವು ಕೇಳಿದ್ವಿ 1 ವಾರಕ್ಕೆ ಇದನ್ನು ಮುಂದುವರಿಸಿ ಅಂತೇಳಿ. ಮಾನ್ಯ ಮುಖ್ಯಮಂತ್ರಿಗಳು ಮನಸ್ಸು ಮಾಡಲಿಲ್ಲ. ಕಲ್ಯಾಣ ಕರ್ನಾಟಕದ ವಿಚಾರದಲ್ಲಿ ಸಂಪೂರ್ಣ ಅವರು ಬೇಜವಾಬ್ದಾರಿಯನ್ನು ತೋರಿದ್ದಾರೆ. ಯಾವುದೇ ಇಲ್ಲಿಯ ಒಂದು ವ್ಯವಸ್ಥೆಯನ್ನು ಸರಿಪಡಿಸಲಿಲ್ಲ. ರೈತರ ಸಮಸ್ಯೆ ಬಗೆಹರಿಯಲಿಲ್ಲ. ಇನ್ನು ಉಳಿದ ಎಲ್ಲ ಸಮಸ್ಯೆಗಳು ಹಾಗೇ ಬಿದ್ದಿದೆ. ಕೊನೆಗೆ ಬಂದು ಬರಿಗೈಯಲ್ಲಿ ಹೋದಂಗಾಗಿದೆ. ಈಗ ಈ ಪ್ರಾಂತ್ಯದ ಜನರ ಸಮಸ್ಯೆಗಳು ಹಾಗೆ ಉಳಿದಿದೆ. ಆದ್ರಿಂದ ಜನ ಕೂಡ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಔಟ್ ಗೋಯಿಂಗ್ ಪೊಲಿಟಿಕ್ಸು ನಡೆದಿದೆ, ಇನ್ಕಮಿಂಗ್ನವ್ರದ್ದು ಪೊಲಿಟಿಕ್ಸ್ ನಡೆದಿದೆ. ಈ ಎರಡು ಪೊಲಿಟಿಕ್ಸ್ ಮಧ್ಯದಲ್ಲಿ ರಾಜ್ಯದ ಜನರ ಮಾರಣ ಹೋಮ ಆಗ್ತಾ ಇದೆ. ಅಭಿವೃದ್ಧಿ ಸಂಪೂರ್ಣ ಕುಸಿತ ಆಗಿದೆ. ಲೂಟಿ ಮಾತ್ರ ಬಹಳ ಚೆನ್ನಾಗಿ ಆಗ್ತಾ ಇದೆ. ಲೂಟಿ ಮಾತ್ರ ಬಹಳ ಚೆನ್ನಾಗಿ ಆಗ್ತಾ ಇದೆ. ಅಂದ್ರೆ ಈ ಸರ್ಕಾರವೇ ಒಂದು ಲೂಟಿ ಸರ್ಕಾರ. ಇವತ್ತು ನೋಡಿದ್ದೀರಿ 5,000 ಕೋಟಿ ಎಲ್ಲೋಯ್ತು, ನಾಪತ್ತೆ, ಇನ್ನೂ ಹೇಳೋರೇ ಇಲ್ಲ, ಹೇಳೋ ಪರಿಸ್ಥಿತಿಯಲ್ಲಿ ಅವರಿಲ್ಲ. ಹೀಗೆ ಲೂಟಿ ಅಂತೂ ಬಹಳ ಆಗ್ತಿದೆ. ಜಮೀನುಗಳು ಕದಿಯುವಂಥ ಕೆಲಸ ಆಗ್ತಾ ಇದೆ. ಬಹಳ ಜನರದು ಇನ್ನು ಹೊರಗಡೆ ಬರುವಂಥದ್ದು ಬಹಳ ಇದೆ. ಹಂತ ಹಂತವಾಗಿ ಅವುಗಳನ್ನು ಕೂಡ ಹೊರಗಡೆ ಆಗ್ತೇವೆ. ಇವತ್ತು ಕೊನೆಯ ದಿನ ಅಂತ ಕಾಣುತ್ತೆ. ಇವತ್ತು ನಾವು ಕೇಳಿದ್ವಿ 1 ವಾರಕ್ಕೆ ಇದನ್ನು ಮುಂದುವರಿಸಿ ಅಂತೇಳಿ. ಮಾನ್ಯ ಮುಖ್ಯಮಂತ್ರಿಗಳು ಮನಸ್ಸು ಮಾಡಲಿಲ್ಲ. ಕಲ್ಯಾಣ ಕರ್ನಾಟಕದ ವಿಚಾರದಲ್ಲಿ ಸಂಪೂರ್ಣ ಅವರು ಬೇಜವಾಬ್ದಾರಿಯನ್ನು ತೋರಿದ್ದಾರೆ. ಯಾವುದೇ ಇಲ್ಲಿಯ ಒಂದು ವ್ಯವಸ್ಥೆಯನ್ನು ಸರಿಪಡಿಸಲಿಲ್ಲ. ರೈತರ ಸಮಸ್ಯೆ ಬಗೆಹರಿಯಲಿಲ್ಲ. ಇನ್ನು ಉಳಿದ ಎಲ್ಲ ಸಮಸ್ಯೆಗಳು ಹಾಗೇ ಬಿದ್ದಿದೆ. ಕೊನೆಗೆ ಬಂದು ಬರಿಗೈಯಲ್ಲಿ ಹೋದಂಗಾಗಿದೆ. ಈಗ ಈ ಪ್ರಾಂತ್ಯದ ಜನರ ಸಮಸ್ಯೆಗಳು ಹಾಗೆ ಉಳಿದಿದೆ. ಆದ್ರಿಂದ ಜನ ಕೂಡ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಔಟ್ ಗೋಯಿಂಗ್ ಪೊಲಿಟಿಕ್ಸು ನಡೆದಿದೆ, ಇನ್ಕಮಿಂಗ್ನವ್ರದ್ದು ಪೊಲಿಟಿಕ್ಸ್ ನಡೆದಿದೆ. ಈ ಎರಡು ಪೊಲಿಟಿಕ್ಸ್ ಮಧ್ಯದಲ್ಲಿ ರಾಜ್ಯದ ಜನರ ಮಾರಣ ಹೋಮ ಆಗ್ತಾ ಇದೆ. ಅಭಿವೃದ್ಧಿ ಸಂಪೂರ್ಣ ಕುಸಿತ ಆಗಿದೆ. ಲೂಟಿ ಮಾತ್ರ ಬಹಳ ಚೆನ್ನಾಗಿ ಆಗ್ತಾ ಇದೆ. ಲೂಟಿ ಮಾತ್ರ ಬಹಳ ಚೆನ್ನಾಗಿ ಆಗ್ತಾ ಇದೆ. ಅಂದ್ರೆ ಈ ಸರ್ಕಾರವೇ ಒಂದು ಲೂಟಿ ಸರ್ಕಾರ. ಇವತ್ತು ನೋಡಿದ್ದೀರಿ 5,000 ಕೋಟಿ ಎಲ್ಲೋಯ್ತು, ನಾಪತ್ತೆ, ಇನ್ನೂ ಹೇಳೋರೇ ಇಲ್ಲ, ಹೇಳೋ ಪರಿಸ್ಥಿತಿಯಲ್ಲಿ ಅವರಿಲ್ಲ. ಹೀಗೆ ಲೂಟಿ ಅಂತೂ ಬಹಳ ಆಗ್ತಿದೆ. ಜಮೀನುಗಳು ಕದಿಯುವಂಥ ಕೆಲಸ ಆಗ್ತಾ ಇದೆ. ಬಹಳ ಜನರದು ಇನ್ನು ಹೊರಗಡೆ ಬರುವಂಥದ್ದು ಬಹಳ ಇದೆ. ಹಂತ ಹಂತವಾಗಿ ಅವುಗಳನ್ನು ಕೂಡ ಹೊರಗಡೆ ಆಗ್ತೇವೆ. ಇವತ್ತು ಕೊನೆಯ ದಿನ ಅಂತ ಕಾಣುತ್ತೆ. ಇವತ್ತು ನಾವು ಕೇಳಿದ್ವಿ 1 ವಾರಕ್ಕೆ ಇದನ್ನು ಮುಂದುವರಿಸಿ ಅಂತೇಳಿ. ಮಾನ್ಯ ಮುಖ್ಯಮಂತ್ರಿಗಳು ಮನಸ್ಸು ಮಾಡಲಿಲ್ಲ. ಕಲ್ಯಾಣ ಕರ್ನಾಟಕದ ವಿಚಾರದಲ್ಲಿ ಸಂಪೂರ್ಣ ಅವರು ಬೇಜವಾಬ್ದಾರಿಯನ್ನು ತೋರಿದ್ದಾರೆ. ಯಾವುದೇ ಇಲ್ಲಿಯ ಒಂದು ವ್ಯವಸ್ಥೆಯನ್ನು ಸರಿಪಡಿಸಲಿಲ್ಲ. ರೈತರ ಸಮಸ್ಯೆ ಬಗೆಹರಿಯಲಿಲ್ಲ. ಇನ್ನು ಉಳಿದ ಎಲ್ಲ ಸಮಸ್ಯೆಗಳು ಹಾಗೇ ಬಿದ್ದಿದೆ. ಕೊನೆಗೆ ಬಂದು ಬರಿಗೈಯಲ್ಲಿ ಹೋದಂಗಾಗಿದೆ. ಈಗ ಈ ಪ್ರಾಂತ್ಯದ ಜನರ ಸಮಸ್ಯೆಗಳು ಹಾಗೆ ಉಳಿದಿದೆ. ಆದ್ರಿಂದ ಜನ ಕೂಡ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ.